ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಆಫ್ಟರ್ ಎ ಲಾಂಗ್ ಟೈಮ್ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ನನ್ನ ಭಾವನ ಮಗುವಿನ ನಾಮಕರಣ ಇದೆ. ಹಾಗಾಗಿ ಇವಾಗ ಹೋಗಲಿಕ್ಕೆ ರೆಡಿಯಾಗಿದ್ದೀವಿ. ನಿನ್ನೆ ಅತ್ತೆ ಮನೇಲಿ ಕರೆದಿದ್ರು ಬನ್ನಿ ಅಂತ, ಬಟ್ ಮಳೆ ಬೇರೆ ಇತ್ತಲ್ವ, ಹಾಗೆ ಹೋಗಿಲ್ಲ ನಿನ್ನೆ ನೈಟ್. ಸೊ ನಾಳೆ ಬೆಳಗ್ಗೆನೇ ಬರ್ತೀವಿ ಅಂತ ಇವಾಗ ರೆಡಿ ಆಗಿದ್ವಿ ಫುಲ್. ಆ್ಯಂಡ್ ಇವಾಗ ಅತ್ತೆ ಮನೆಗೆ ಹೋಗಬೇಕು. ಅಲ್ಲಿಂದ ಗಾಡಿ ಮಾಡಿದಾರಂತೆ, ಮತ್ತು ಗಾಡಿಯಲ್ಲಿ ಹೋಗೋದು. ನೋಡಿ ಈ ಥರ ಸಿಂಪಲಾಗಿ ರೆಡಿಯಾಗಿದ್ದೀನಿ ನೋಡಿ. ಆ್ಯಂಡ್ ನನ್ನ ಮಕ್ಕಳು ಕೂಡ ಚಂದ ರೆಡಿಯಾಗಿದ್ದಾರೆ. ಫುಲ್ ಎಕ್ಸೈಟ್ಮೆಂಟಲ್ಲಿದ್ದಾರೆ ಎಷ್ಟೊತ್ತಿಗೆ ಹೋಗೋದು ಅಂತ. ಆಯಿತಾ? ಹಾಯ್ ರಜ್ಜು. ಹಾಂ ಹೋಗೋಣ ಆಯಿತಾ ಗೈಸ್. ಈಗ ಟೈಮ್ ಆಯಿತು 9:30. ನಾವು ಕೂಡ ಮಗುವಿನ ನಾಮಕರಣ ಹಾಗೆ ತೊಟ್ಲಿಗೆ ಹಾಕೋ ಶಾಸ್ತ್ರಕ್ಕೆ ಹೊರಟ್ವಿ. ಆ್ಯಂಡ್ ತೊಟ್ಲಿಗೆ ಒಂದು 12 ಒಳಗೆ ಹಾಕಬೇಕು ಅಂತ ಹೇಳಿದಾರಂತೆ. ಸೊ ಇವಾಗ ಟೈಮ್ ಒಂದು 9:30 ಆಯಿತು. ಹಾಗೆ ಒಂದು 10 ಒಳಗೆ ಇಲ್ಲಿಂದ ಹೊರಡಬೇಕು ಅಂತ ಅಂದ್ಕೊಂಡಿದ್ವಿ. ಆ್ಯಂಡ್ ಹತ್ತಿರ ತುಂಬ ದೂರ ಏನೂ ಇಲ್ಲ, ಒಂದು 15 ಮಿನಿಟ್ಸ್ ಒಳಗೆ ಹೋಗಿ ಮುಟ್ಬೋದು ಆಯಿತಾ. ಸೊ ನಾವು ಫೈನಲಿ ಅತ್ತೆ ಮನೆ ಹತ್ರ ಬಂದೆ. ಬಟ್ ಇನ್ನೂ ಕೂಡ ಅವ್ರದ್ದು ರೆಡಿ ಆಗಿರಲಿಲ್ಲ. 10ಗೆ ಅಂತ ಹೇಳಿ ಒಂದು 11 ಗಂಟೆ ಆಗಿದೆ ಅಂತಲೇ ಹೇಳ್ಬೋದು ಇಲ್ಲಿಂದ ಹೊರಡುವಾಗ. ಸೊ ಮಕ್ಕಳ ಸೈನ್ ಎಲ್ಲ ಸೇರಿಕೊಂಡು ತಿಂಡಿ ಎಲ್ಲ ತಿಂತಾ ಇದ್ದಾರೆ. ಅವರು ತಂದು ಬೇರೆಯೇ ಕಷ್ಟ ಸುಖ ಆಗ್ತಾ ಉಂಟು ಆಯಿತಾ. ಸೊ ಫೈನಲಿ ಟೈಮ್ ಒಂದು 11 ಆಗ್ತಾ ಬಂತು. ನಾವೆಲ್ಲರೂ ಕೂಡ ಹೊರಟ್ವಿ. ಆ್ಯಂಡ್ ಮಳೆ ಅಷ್ಟೊಂದು ಇರಲಿಲ್ಲ ನಾವು ಹೋಗಬೇಕಾದ್ರೆ, ಅದೊಂದು ಖುಷಿ. ಮೋಡ ಹಾಕಿತ್ತು ಬಟ್ ಮಳೆ ಏನು ಬಂದಿರಲಿಲ್ಲ. ಹಾಗೆ ನೋಡಿ ಅತ್ತಿಗೆ ಇಲ್ಲಿಂದಲೇ ಸೀದಾ ಮನೆಗೆ ಹೋಗೋದು ಅಂತೆಲ್ಲ ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ರೆಡಿಯಾಗಿದ್ದಾರೆ. ಬಟ್ ಹೋಗೋದು ಇಲ್ವಾ ಅಂತೇಳ್ಬಿಟ್ಟು ಸಂಜೆ ಮನೆಗೆ ಬಂದಮೇಲೆ ನೋಡಬೇಕಷ್ಟೇ. ಬಟ್ ಇವಾಗ ಇಲ್ಲಿ ಅಂದರೆ ನಾಮಕರಣ ಮುಗಿಸ್ಕೊಂಡು ರೋಡಲ್ಲಿ ಬರ್ತೀವಲ್ಲ, ಅಲ್ಲಿಂದಲೇ ಸೀದಾ ಬಸ್ಸಲ್ಲಿ ಹತ್ತಿ ಹೋಗೋದು ಅಂತ ಹೇಳ್ಬಿಟ್ಟು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಆಯಿತಾ. ಹಾಗೆ ಗಾಡಿ ಕೂಡ ಬಂದಿದೆ. ಆ್ಯಂಡ್ ಅಲ್ಲಿ ದೇವಸ್ಥಾನದ ಹತ್ರ ನಿಲ್ಲಿಸಿದ್ದಾರೆ ಆಯಿತಾ. ಸೊ ಎಲ್ಲರೂ ಕೂಡ ಮನೆಯವರು ಹೋಗ್ತಾ ಇದ್ವಿ. ಆ್ಯಂಡ್ ಈ ಅತ್ತಿಗೆ ಬ್ಯಾಗ್ ನೋಡಬೇಕಾದ್ರೆ ಉಂಟಲ್ಲ, ಇವಾಗ ಏನೋ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ವಾಪಸ್ ರಿಟರ್ನ್ ಮನೆಗೆ ಬಂದು ನೈಟಿಂದ ಬೆಳಿಗ್ಗೆನೇ ಹೋಗ್ತಾರೆ ನೋಡಿ. ಅಂದರೆ ಬೆಳಿಗ್ಗೆ ಮಕ್ಕಳಿಗೆ ಸ್ಕೂಲ್ ಇದೆ ಅಲ್ಲ, ಸೊ ಹಾಗಾಗಿ ಬೆಳಿಗ್ಗೆ ಬೇಗ ಎದ್ದು ಹೋಗೋದು ಕಷ್ಟ ಅಂತ ಹೇಳ್ಬಿಟ್ಟು ಇವಾಗಲೇ ರೆಡಿ ಮಾಡ್ಕೊಂಡು ಹೋಗೋದು. ಬಟ್ ಅವರು ವಾಪಸ್ ಬರುವಾಗ ಅವರ ಮನಸ್ಸು ಚೇಂಜ್ ಆಗುತ್ತೆ. ಒಂದು ದಿವಸ ಇದ್ದು ನೆಕ್ಸ್ಟ್ ಹೋಗೋಣ ಅಂತೇಳಿ ಅಂದ್ಕೊಳ್ತಾರೆ. ಎನಿವೇಸ್ ಇವಾಗ ಹಿಡ್ಕೊಂಡಿದ್ದಾರೆ. ಇವಾಗ ನೋಡಿ ಗಾಡಿಯಲ್ಲಿ ಕೂತ್ಕೊಳ್ತಾ ಇದ್ವಿ. ಆ್ಯಂಡ್ ಫುಲ್ಲಾಗಿದ್ದೇವೆ ಅಂತಲೇ ಹೇಳ್ಬೋದು. ಗಾಡಿಯಲ್ಲಿ ಜಾಗ ಕೂಡ ಇರಲಿಲ್ಲ. ಆ್ಯಂಡ್ ಮಕ್ಕಳೆಲ್ಲ ಸ್ವಲ್ಪ ಜಾಸ್ತಿ ಇದ್ರಲ್ಲ, ಹಾಗೆ ಸ್ವಲ್ಪ ನಾನು ಅಕ್ಕನ ತೊಡೆ ಮೇಲೆ ಕೂತ್ಕೊಂಡಿದ್ದೀನಿ. ಹಾಗೆ ಫೈನಲಿ ಹೋಗ್ತಾ ಇದ್ವಿ. ಅಂದರೆ ಜಾಸ್ತಿ ದೂರ ಏನಿಲ್ಲ ಅಲ್ಲ, ಹೇಗಾದರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು. ಸೊ ಇಲ್ಲಿ ನೋಡಿ ಅವರ ಮನೆ ಒಂದು ಕಾಡಲ್ಲಿ ಅಂತಲೇ ಹೇಳ್ಬೋದು ಆಯಿತಾ. ಇಲ್ಲಿ ಹುಲಿ ಎಲ್ಲ ಬರ್ತದಂತೆ, ಮೊನ್ನೆ ಕೂಡ ಒಂದು ಹುಲಿ ಬಂದಿತ್ತಂತೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ಆ್ಯಂಡ್ ಮಳೆ ಬಂದು ಎಲ್ಲ ಕೆಸರು ಆಗಿದೆ ಆಯಿತಾ. ಗಾಡಿ ಎಲ್ಲ ತರೋದು ಕಷ್ಟ. ಹಾಗೆ ಗಾಡಿ ಮೇಲೆ ನಿಲ್ಲಿಸಿ ಬಂದಿದ್ದೇವೆ. ಹಾಗೆ ಇನ್ನೊಂದು ಸ್ಕೂಟಿ ಬರ್ತದೆ, ಹೇಗೆ ಬರ್ತದೆ ನೋಡಬೇಕಷ್ಟೇ. ತರೋದು ಬೇಡ ಅಂತ ಹೇಳಿದರು, ಬಟ್ ಗೊತ್ತಿಲ್ಲ ಅವರು ಸ್ಕೂಟಿಯಿಂದ ಇಲ್ಲಿ ಕೆಳಗವರೆಗೆ ಬರ್ತಾರಾ ಏನು ಅಂತ ಭಾವನವರು. ಸೊ ಈ ಥರ ಇದೆ ನೋಡಿ, ಕಾಡು ಅಂದರೆ ಕಾಡು ಅಂತಲೇ ಹೇಳ್ಬೋದು. ಕಾಡಲ್ಲೊಂದು ಮನೆ ಆಯಿತಾ. ಸೊ ನಾವೆಲ್ಲ ಹೋಗ್ತಾ ಇದ್ವಿ. ಹಾಗೆ ಇಲ್ಲಿಗೆ ಬರೋಷ್ಟರಲ್ಲಿ ಟೈಮ್ ಒಂದು 11:30 ಏನೋ ಆಗಿತ್ತು ಅಷ್ಟೇ. ಹಾಗೆ ಇವಾಗ ಇಲ್ಲಿ ನೋಡಿ ತೊಟ್ಲೆಲ್ಲ ಚಂದ ಡೆಕೋರೇಷನ್ ಎಲ್ಲ ಮಾಡಿಟ್ಟಿದ್ರು. ಡೆಕೋರೇಷನ್ ಅಂತ ತುಂಬ ಚೆನ್ನಾಗಿದೆ, ಸಿಂಪಲ್ ಆಗಿ ಆದರೂ. ಹಾಗೆ ಇವಾಗ ತೊಟ್ಲಿಗೆ ಧಾರೆ ಸೀರೆ ಇರ್ತದಲ್ವ, ಅಮ್ಮಂದು ಧಾರೆ ಸೀರೆನ ಹಾಕ್ಲಿಕ್ಕಿದೆ ನಮ್ಮದ್ರಲ್ಲಿ. ಹಾಗೆ ಫಸ್ಟಿಗೆ ಉಡ್ದಾರ ಕಟ್ತಾ ಇದ್ದಾರೆ ಮಾವ, ಸೋದರ ಮಾವ. ಈ ಥರ ಒಂದು ಚಿಕ್ಕ ನೂರೆಲ್ಲ ಇದು ಮಾಡಿ ಫಸ್ಟ್ ಉಡ್ದಾರ ಕಟ್ಟುವಂಥ ಶಾಸ್ತ್ರ ಆಯಿತಾ. ಹಾಗೆ ಉಡ್ದಾರ ಎಲ್ಲ ಕಟ್ಟಿ ಆಯಿತು. ಇನ್ನು ಭಜನೆ ಎಕ್ಕಿಸ್ಲಿಕ್ಕೆ ಇದೆ. ಹಾಗೆ ಮಗು ಸ್ವಲ್ಪ ಸುಮ್ಮನೆ ಇದ್ದೆ ಅಂತಲೇ ಹೇಳ್ಬೋದು. ಖುಷಿ ಆಯಿತು ಅದೊಂದು, ಬಿಕಾಸ್ ಅಷ್ಟೊಂದೇನು ಸೆಕೆ ಕೂಡ ಇರಲಿಲ್ಲ ಅಲ್ವಾ. ಹಾಗಾಗಿ ಅಷ್ಟೇನು ಹಠ ಕೂಡ ಮಾಡಲಿಲ್ಲ. ಹಾಗೆ ಇವಾಗ ಭಜನೆ ಎಕ್ಕಿಸ್ತಿದ್ದಾರೆ. ಈಗನೇ ಚಿಟ್ಟು Dopa.
ಖುಷಿ ಆಯ್ತು ಅವ್ರಿಗೆ. ಆಯ್ತಾ ಹೇಳಿಂದ ಕೂಡ ಮೆಲ್ಲ ದೀಪನ ಚೂರಿ ಈಚೆ ಬರ್ತೀಗ ನೋಡಿ ಅಪ್ಪ ಅದೇ ಎಲ್ಲ ಕೇಳು ಆಯ್ತು ದೀಪು ಚಕ್ರಧಾರಿಗೆ ಶಿರವಾಗಿ ಲಾಲಿ ರಾಜೀವ ನೇತ್ರನಿಗೆ ರಮಣೀಯ ಲಾಲಿ 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 ಇಲ್ಲಿ ನೋಡಿ ಗೈಸ್, ಈ ಮಕ್ಕಳ ಅವಸ್ಥೆ, ಅದನ್ನು ಇಡೀ ಮನೆ ಪೂರ ಮಾಡಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಅವರನ್ನು ಸ್ಕೂಲಿಗೆ ರಜೆ ಮಾಡಿಸಿ ಏನು ನೇಮಿಂಗ್ ಸೆರೆಮನಿಗೆ ಅಂತೇಳಿ ಕರ್ಕೊಂಡ್ಬಂದ್ರೆ ಇವರದ್ದು ಬೇರೆನೆ ಎಂತ ಮಾಡ್ತಿದ್ದಾರೆ ಯಾವುದಿಲ್ಲ. ಲಾಲಿ ಮುದ್ದು ಬಂಗಾರ ಅಮ್ಮನ ಪಾಲಿನ ಆಧಾರ, ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ ಅಮ್ಮನ ಪಾಲಿನ ನೆಮ್ಮದಿ, ಲಾಲಿ ಲಾಲಿ ಸುಕುಮಾರ, ಲಾಲಿ ಮುದ್ದು ಬಂಗಾರ. ಮಲಗೋ ಮಗುವೆ ಜೋ 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 ನೋಡದಿರು. ಫೈನಲಿ ಒಂದು 12:30 ಏನೋ ಆಗ್ತಾ ಬಂತು. ನೇಮಿಂಗ್ ಸೆರೆಮನಿ ಕೂಡ ಆಯಿತು, ಹಾಗೆ ಮಗುವಿನ ತೊಟ್ಟಿಗೆ ಕೂಡ ಹಾಕಿ ಆಯಿತು. ಹಾಗೆ ಮಗುವಿಗೆ ಚಂದ ನಿದ್ದೆ ಬಂದಿತ್ತು ಆಯಿತಾ. ಹಾಗೆ ಸ್ವಲ್ಪ ಫೋಟೋಶೂಟ್ ಇತ್ತು ಅಂತೇಳಿ ಹಾಗೆ ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಇವಾಗ ಟೈಮ್ ಒಂದು 12:40 ಏನೋ ಆಯಿತು. ನಾವು ಕೂಡ ಊಟಕ್ಕಂತ ಹೇಳಿ ಬಂದ್ವಿ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಹಾಗೆ ಮಳೆ ಕೂಡ ಜಾಸ್ತಿ ಏನು ಬಂದಿರಲಿಲ್ಲ. ಹಾಗೆ ಇವಾಗ ಊಟ ಮಾಡಿ ಚಹಾ ಕುಡಿದು ಮನೆಗಂತ ಹೇಳಿ ಹೊರಡ್ತಾ ಇದ್ವಿ. ಟೈಮ್ ಒಂದು 3 ಗಂಟೆ ಆಯಿತು. ಹಾಗೆ ಸ್ವಲ್ಪ ಮಳೆ ಬಂದಿತ್ತು, ಮಳೆ ಬಂದು ಹೋಯಿತು.
ಹಾಗೆ ಇವಾಗ ಮಳೆ ಏನಿಲ್ಲ, ಹಾಗೆ ಸ್ವಲ್ಪ ಕೆಸರಿದೆ, ಹಾಗೆ ನೋಡಿಕೊಂಡು ಮೆಲ್ಲ ಹೋಗಬೇಕಷ್ಟೇ. ಹಾಗೆ ಅವನನ್ನು ಇಟ್ಕೊಂಡು ಹೋಗ್ತಾ ಇದ್ದೀನಿ, ಎಲ್ಲಾದರೂ ಜಾರಿ ಬೀಳ್ತಾನ ಅಂತ ಹೇಳ್ಬಿಟ್ಟು. ಹಾಗೆ ಮೋಕ್ಷಿತನ ಇವತ್ತು ಮಾತಾಡಿಸುವ ಹಾಗೇನೇ ಇಲ್ಲ, ಇಬ್ಬರು ಹುಡುಗಿಯರಿದ್ದಾರೆ ಅವನ ಆಚೆ ಈಚೆ ಕೈ ಹಿಡ್ಕೊಳ್ಳಿಕ್ಕೆ. ಹಾಗಾಗಿ ಅವನಿಗೆ ನಾನು ಬೇಕು ಅಂತಲೇ ಇಲ್ಲ ಆಯಿತಾ. ಹಾಗೆ ಅದೇ ಬಾವ ಸ್ಕೂಟಿ ಕೂಡ ತಂದಿದ್ರು ಕೆಳಗೆ, ಇವಾಗ ನೋಡಿ ಮೇಲೆ ಹತ್ತಲಿಕ್ಕೆ ಪರದಾಡ್ತಾ ಇದ್ದಾರೆ ಈ ಕೆಸರಲ್ಲಿ. ಸೊ ಇವಾಗ ಏನು ಅಣ್ಣ ಬಂದರು, ಅವರು ಎತ್ತಿ ನೂಕಿದ ಮೇಲೆ ಸ್ಕೂಟಿ ಮೇಲೆ ಬಂತು ಗೈಸ್. ನೋಡಿ ಎಷ್ಟು ಕಷ್ಟ ಬರ್ತಿದ್ದಾರೆ ಅವರಿಗೆ, ಅಲ್ಲಿಂದ ಕೆಳಗೆ ನಡ್ಕೊಂಬರ್ಲಿಕ್ಕಾಗಲಿಲ್ಲ ಅಂತೇಳಿ ಸ್ಕೂಟಿ ತಗೊಬಂದ್ರು. ಇವಾಗ ಇಲ್ಲಿ ನೋಡಿ ಈ ಥರ ಕಷ್ಟಪಡ್ತಾ ಇದ್ದಾರೆ. ಸೊ ಹಾಗೆಲ್ಲ ವಿಷಯ. ಹಾಗೆ ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ನೇಮಿಂಗ್ ಸೆರೆಮನಿ. ಹಾಗೆ ತುಂಬಾ ಸಿಂಪಲ್ ಆದರೂ ತುಂಬ ಗ್ರ್ಯಾಂಡ್ ಆಗಿರುವಂಥ ಒಂದು ಫೀಲ್ ಬಂತು. ಹಾಗೆ ಮಳೆ ಕೂಡ ಇವಾಗಿಲ್ಲಲ್ವ, ಹಾಗಾಗಿ ಅದು ಕೂಡ ಖುಷಿ ಆಯಿತು. ಹಾಗೆ ಸೆಕೆ ಕೂಡ ಜಾಸ್ತಿ ಇಲ್ಲ, ಸೆಕೆ ಇದ್ದರೂ ಅಷ್ಟೇ ಮಕ್ಕಳು ತುಂಬ ಇರಿಟೇಟ್, ಅಂದರೆ ಮಕ್ಕಳಿಗೆ ತುಂಬ ಇರಿಟೇಟ್ ಆಗುತ್ತೆ ಅಲ್ವಾ, ಆವಾಗ ತುಂಬ ಅಳ್ತಾರೆ. ಸೆಕೆ ಕೂಡ ಜಾಸ್ತಿ ಇಲ್ಲ, ಹಾಗೆ ತುಂಬ ಕೂಲಾಗಿ ತುಂಬಾ ಚೆನ್ನಾಗಾಯಿತು ಫಂಕ್ಷನ್ ಅಂತೂ. ಹಾಗೆ ಟೈಮ್ ಒಂದು 3 ಆಗ್ತಾ ಬಂತು, ನಾವು ಕೂಡ ಮನೆಗೆ ಹೊರಟ್ವಿ. ಅತ್ತಿಗೆ ಹೇಳಿದರು ಇಲ್ಲಿಂದನೇ ಮನೆಗೆ ಹೋಗೋದು ಅಂತ, ಬಟ್ ಅವ್ರು ಹೋಗ್ತಾ ಇಲ್ಲ ಅಂತ. ಇವತ್ತು ನೈಟ್ ಇದ್ದು ನಾಳೆ ಬೆಳಿಗ್ಗೆ ಬೇಗ 5 ಗಂಟೆಗೆ ಎದ್ದು ಬಸ್ಸಲ್ಲಿ ಹೋಗ್ತಾರಂತೆ. ಹಾಗೆ ಇವತ್ತಿನ ವ್ಲಾಗನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಸಿ ಇನ್ ದ ನೆಕ್ಸ್ಟ್ ವ್ಲಾಗ್.